23/12/2025ರಿಂದ 29/12/2025 ಇವತ್ತಿಗೆ 7ರಿಂದ ಆಗಿರುತ್ತದೆ. ಯಾವುದೇ ರೀತಿ ತೊಂದರೆ ಕೊಡದೆ ನಮ್ಮ ಹೋರಾಟಕ್ಕೆ ಕಾರ್ಯ ನೀಡುತ್ತಿಲ್ಲ. ಆದ್ದರಿಂದ ಮಾನ್ಯ ಶಿಕ್ಷಣ ತಾಲೂಕಿನ ಶಾಸಕರು ಬಂದು ನಿಮ್ಮ ಹೋರಾಟವನ್ನು ಹಿಂದಕ್ಕೆ ತಿಳಿಸಿಕೊಳ್ಳಿ. ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾತಾಡಿ ಅವರಿಗೆ ಮಂಗಳವಾರದಿಂದ ಬಂದು ನಮ್ಮ ತಾಲೂಕಿನಲ್ಲಿ ಕೃಷಿ ಕೇಂದ್ರ ಮಾಡಿಸಿಕೊಡುತ್ತೇವೆ ಎಂದು ಹೇಳಿ ಹೋಗಿರುತ್ತಾರೆ. ನಾವು ಸರ್ಕಾರಕ್ಕೆ ಕೈಗೊಟ್ಟು ನಿರಂತರದಲ್ಲಿ ಶುರು ಮಾಡಿ ಮಂಗಳವಾರ ದಿವಸ ತಾಲೂಕಿನಲ್ಲಿ ಕೃಷಿ ಕೇಂದ್ರ ಆಗದಿದ್ದರೆ ನಾವು ರಾಷ್ಟ್ರೀಯ ಹೆದ್ದಾರಿಯನ್ನು ಗೋವಿಂದಗೌಡ ರಾಶಿಯನ್ನು ತಂದು ಸುರಿದು ಬಂದು ಮಾಡುತ್ತೇವೆ ಎಂದು. ಆದ್ದರಿಂದ ಇದಕ್ಕೆ ಯಾವುದೇ ರೀತಿ ಎಡೆ ಮಾಡಿ 8ನೇ ತರದಿಂದ ಅವರು MA MSc PhD ಮಾಡೋವರೆಗೂ ಅವ್ರಿಗೆ ವಿದ್ಯಾರ್ಥಿ ವೇತನ, ಪ್ರತಿ ವರ್ಷ ವಿದ್ಯಾರ್ಥಿ ವೇತನ. 8ನೇಂತ ಚಾಲು ಆದ್ರೆ PG ವರೆಗೂ ವಿದ್ಯಾರ್ಥಿ ವೇತನ. ಒಂದೇ ವರ್ಷದಲ್ಲಿ 11 ಲಕ್ಷ ಜನ ರೈತ ಮಕ್ಕಳು ಇವತ್ತು ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಮುಂದೆ ಬಂದಂತ ಸರ್ಕಾರ ನಿಲ್ಲಿಸಿತು. ಎರಡನೇ ಕೆಲಸ ಯಶಸ್ವಿ ಯೋಜನೆ SM ಕೃಷ್ಣ ಅವರು ತಂದಿದ್ರು. ಅವ್ರು ತಂದ ನಡಕಿನ ಸರ್ಕಾರ ನಿಲ್ಲಿಸಿತ್ತು. ನಾನು ಬಂದ್ಮೇಲೆ ಎಲ್ಲ ರೈತರು ಹೇಳಿದ್ರು, ನಾನು ಸಹಕಾರಿ ಸಚಿವರಿದ್ದಾಗ ಕೂಡ ಹೇಳಿದ್ರು ಯಶಸ್ವಿ ಯೋಜನೆಯನ್ನು ರೈತರಿಗೆ ಮಾಡಿಕೊಡ್ಬೇಕು ಅಂತ. ನಾನು ಬಂದ್ಮೇಲೆ 300 ಕೋಟಿ ರೂಪಾಯಿನ ಕೊಟ್ಟು ಯಶಸ್ವಿ ಯೋಜನೆಯನ್ನ ನಾನು ಪ್ರಾರಂಭ ಮಾಡಿದೆ. ಬೀಜ ಗೊಬ್ಬರಕ್ಕೆ ಸಬ್ಸಿಡಿಯನ್ನು ಕೊಟ್ಟಿದ್ದೀವಿ. 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನು ಕೊಡುವಂತ ವ್ಯವಸ್ಥೆ ಮಾಡಿದೀವಿ. ಡೀಸೆಲ್ ಡಬಲ್ ಕೊಟ್ವಿ. ಈಗಿನ ಸರ್ಕಾರ ಇವತ್ತು ನಮ್ಮ ಬೆಳೆ ಪರಿಹಾರ ಏನು ಸಿಕ್ಕಿದೆ, ಏನು ನಮ್ಮ ಮೆಕ್ಕೆಜೋಳ ನಾಶ ಆಗಿದೆ ಅದರ 10% ಅಷ್ಟೇ ಸಿಕ್ಕಿದೆ. 90% ಜನ ರೈತರು ಏನು ಬೆಳೆದಾರೆ ಮೆಕ್ಕೆಜೋಳ ಶಿಗ್ಗಾಂವ್ ತಾಲೂಕಿನಲ್ಲಿ ಅವರಿಗೆ ಬೆಳೆ ಪರಿಹಾರ ಸಿಕ್ಕಿಲ್ಲ. 500 ರೂಪಾಯಿ 200 ರೂಪಾಯಿ ಹಾಕಾಕತ್ತಾರೆ. ಏನು 5 ರೂಪಾಯಿ ಹಾಕ ನೀಡಿ ಸರಕು ತಾಲೂಕು 380 ಹಾಕ್ಯಾರ. ನೀವು ಯಾಕೆ ಇದು ಮಾಡ್ತೀರ? ಪಾಪ ಸರ್ಕಾರ ಬಡವಾಗೈತಿ. ಬೆಳೆ ಪರಿಹಾರ ನಾನು ಮುಖ್ಯಮಂತ್ರಿಯಾಗಿ ಪ್ರವಾಹ ಬಂತು. ಅವತ್ತಿನ ಪ್ರವಾಹ ಶುರುವಾದ ಸದ್ಯಪ್ಪ ಬೆಳೆಯನ್ನು ನೆನಪು ಮಾಡಿ ಬರಿಬೇಕು. ಸ್ವಲ್ಪ ಬರೀ ಈಗ ಇದ್ದದನ್ನ ಇದ್ದವ್ರ ಬಗ್ಗೆ ಅಷ್ಟೇ ಬರೆದ್ರೆ ಆಗಲ್ಲ. ಸಂದರ್ಭದಲ್ಲಿ ಹಿಂದೇನಾಗಿತ್ತು ಅವಾಗ ಸರ್ಕಾರ ಏನ್ ಮಾಡ್ತು, ಈಗೇನ್ ಮಾಡಕತ್ತಿಲ್ಲ ಅನ್ನೋದು ಬರಿಬೇಕು. ಅವಾಗ ಈಗಿನ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ಬೆಳಗಾವಿ ಅಧಿವೇಶನದಲ್ಲಿ ಗುಜ್ಜಿ ಕೇಳಿದ್ರೆ ಎಷ್ಟು ಕೊಡ್ತೀರಿ ಪರಿಹಾರ, ಯಾವಾಗ ಕೊಡ್ತೀರಿ, ಎಷ್ಟು ಕೊಡ್ತೀರಿ ಅಂತ. ತಡಿ ಸಿದ್ದರಾಮಣ್ಣ, ನೀನಂತೂ ಕೊಡುದಿಲ್ಲ, ನಾನೇ ಕೊಡ್ಬೇಕಂತ ಹೇಳ್ತೀನಿ ಅಂತ ಹೇಳಿ ಕೇಂದ್ರ ಸರ್ಕಾರ ಏನ್ ಕೊಡ್ತದೆ? ಕೇಂದ್ರ ಸರ್ಕಾರ 6,300 ಒಣ ಬೇಸಾಯ ಕೊಡ್ತಿದ್ರು. ನಾವು 13,600 ರೂಪಾಯಿ ಒಂದು ಹೆಕ್ಟರ್ ಕೊಡ್ತೀವಿ. ಹೇಳಿ ಕೂಡಲೇ ದಿನಾಂಕನ ಘೋಷಣೆ ಮಾಡೋದಕ್ಕೆ ಒತ್ತಾಯವನ್ನು ಮಾಡ್ತೀನಿ. ಶಿಗ್ಗಾಂವೇ ಖರೀದಿ ಕೇಂದ್ರ ಆಗಲೇಬೇಕು. ಅಲ್ಲಿವರೆಗೂ ರೈತರ ಈ ಒಕ್ಕೂಟದ ಒಂದು ಹೋರಾಟ ನಿಲ್ಲೋದಿಲ್ಲ. ಇದು ಒಂದ್ಸತಿ ತೀರ್ಮಾನ ಆಗಲಿ. ರೈತ ಶಕ್ತಿ ದೊಡ್ಡದಿದೆಯೋ ಅಥವಾ ಅಧಿಕಾರದ ಶಕ್ತಿ, ಸರ್ಕಾರ ಶಕ್ತಿ ದೊಡ್ಡದಿದೆಯೋ ಅಂತ ತೀರ್ಮಾನ ಆಗಲೇಬೇಕು. ನಾವು ರೈತರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದೇನೆ, ಇನ್ನೂ ನಿಂತಿದ್ದೇನೆ, ಮುಂದೂ ಕೂಡ ನಿಲ್ತೇನೆ. ಪರವಾಗಿ ಇಡೀ ಜೀವನದ ಕೊನೆ ಉಸಿರುವರೆಗೂ ನಿಮ್ಮ ಜೊತೆಗೆ ನಿಲ್ತೇನೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮೊದಲಿಂದನೂ ಕೂಡ ರೈತ ಹೋರಾಟಕ್ಕೆ ಬೆಂಬಲ ಕೊಟ್ಟು ಬಂದಿದ್ದೇವೆ. ಈ ಮೆಕ್ಕೆಜೋಳ ರೈತರದ್ದು ಬಹಳ ದೊಡ್ಡ ಭಾವನೆ ಇದೆ. 80% ರೈತರು ಇವತ್ತು ಮೆಕ್ಕೆಜೋಳ ಬೆಳೆದಿದ್ದಾರೆ. 20 ಜಿಲ್ಲೆಯಲ್ಲಿ ಬೆಳೆದಿದ್ದಾರೆ. 54 ಲಕ್ಷ ಮೆಟ್ರಿಕ್ ಟನ್ನು ಇವತ್ತು ಬೆಳೆದು ನಿಂತಿದೆ. ಈಗ ಏನಾಗಿದೆ ಅಂದರೆ, ಈಗ ಸರ್ಕಾರ ನಾವು ಖರೀದಿ ಮಾಡ್ತೀವಿ ಅಂತ ಹೇಳೇ ಒಂದೂವರೆ ತಿಂಗಳಾಯಿತು. ಖರೀದಿ ಎಲ್ಲೂ ಕೂಡ ಪ್ರಾರಂಭ ಆಗ್ತಿಲ್ಲ. ಯಾವ ಏಜೆನ್ಸಿ ಕೊಟ್ಟಿಲ್ಲ, ಹಣನೂ ಕೂಡ ಬಿಡುಗಡೆ ಮಾಡಿಲ್ಲ. ಸುಮ್ಮನೆ ಪೂರ್ತಿಗೆ ಒಂದು ಆದೇಶವನ್ನು ಮಾಡಿದ್ದಾರೆ. 50 ಕ್ವಿಂಟಲ್ ಒಂದು ರೈತರಿಗೆ ತಂದು 5 ಕ್ವಿಂಟಲ್ ಸುಧಾ ತಗೊಳ್ತಾ ಇಲ್ಲ. ಯಾವುದೇ ಖರೀದಿ ಕೇಂದ್ರದಲ್ಲಿ ಖರೀದಿ ಆಗ್ತಾ ಇಲ್ಲ. ಮತ್ತು ಎಲ್ಲ ಕಡೆ ಖರೀದಿ ಕೇಂದ್ರ ತೆಗಿಬೇಕು, ಶಿಗ್ಗಾಂವ್ ಖರೀದಿ ಕೇಂದ್ರ ತೆಗಿಬೇಕು ಅಂತೇಳಿ ರೈತ ಹೋರಾಟ ಮಾಡಿದ್ದಾರೆ. ನ್ಯಾಯಸಮ್ಮತವಾಗಿದೆ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಈಗಾಗಲೇ ನಾನು ಮುಖ್ಯಮಂತ್ರಿ ಇದ್ರ ಬಗ್ಗೆ ಪತ್ರನೂ ಬರೆದಿದ್ದೆ, ಮಾತನ್ನು ಮಾತಾಡಿದ್ದೀವಿ. ಈಗ ಬೇರೆ ಅಧಿಕಾರಿಗಳಿಗೂ ಕೂಡ ನಾವು ಒತ್ತಾಯವನ್ನು ಹಾಕಿದ್ದೇನೆ. ಇದನ್ನು ಮಾಡದೇ ಇದ್ದರೆ ಉಗ್ರವಾದಂಥ
ಚಳವಳಿ ಏನು ರೈತರು ಮಾಡ್ತಾರೆ ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇರ್ತದೆ. ಸರ್, ಬೆಂಗಳೂರಲ್ಲಿ ಮನೆ ನೆಲಸ ಮಾಡಿದ್ದಾರೆ. ಸುರ್ಜೇವಾಲ ಸೂಪರ್ CM ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಬಂದು ಆಡಳಿತ ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಇದನ್ನೆಲ್ಲ ನೋಡಿಬಿಟ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಕರ್ನಾಟಕ ಸರ್ಕಾರ ಇಲ್ಲ, ಇದು ಕಾಂಗ್ರೆಸ್ ಪಕ್ಷದ ಕೇರಳ ಸರ್ಕಾರ ನಡೀತಾ ಇದೆ. ವೇಣುಗೋಪಾಲ್ಗೆ ಯಾವ ಸಂವಿಧಾನಿಕ ಅಥವಾ ನೈತಿಕ ಹಕ್ಕಿದೆ ಇದರ ಬಗ್ಗೆ ಮಾತಾಡೋಕ್ಕೆ? ಅವ್ರ ಪಕ್ಷದ ಇವ್ರಿಗೆ ಬೇಕಾದ್ರೆ ಮಾತಾಡಲಿ, ಆದರೆ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡುವಂಥ ಯಾವುದೇ ಹಕ್ಕಿಲ್ಲ. ಸರ್ಕಾರಕ್ಕೆ ಒಬ್ಬ ಪಕ್ಷದ ಪದಾಧಿಕಾರಿ ಡೈರೆಕ್ಷನ್ ಕೊಟ್ಟು ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಇವ್ರು ಯಾರು ಮುಖ್ಯಮಂತ್ರಿ ರೀ? ಯಾವನೋ ಒಬ್ಬ ವೇಣುಗೋಪಾಲ್ ಹೇಳೋಣ ಅಂತ ಹೇಳಿ ಇವರಾಗಲೇ ಕುಣಿಯಕ್ಕೆ ಶುರು ಮಾಡಿದರೆ ಇವರಿಗೆ ಕ್ಲಾರಿಟಿ ಇಲ್ಲ ಸರ್. ಅವರು ವಲಸಿಗರು ಏನು ಅನ್ನೋದು ಅಲ್ಲ. ಅಲ್ಲಿ ಈಗಾಗಲೇ ಅವರು ಆ್ಯಕ್ಷನ್ ತೊಗೊಂಡಿದ್ದಾರೆ. ಅವರು ಅನಧಿಕೃತ ಅಂತ ಈಗಾಗಲೇ ಹೇಳಿದ್ದಾರೆ. ಅದಾದಮೇಲೆ ಮತ್ತೀಗ ಸರ್ಕಾರ ಮಣಿತಿದೆ ಅಂತಂದರೆ, ಒಂದು ಪದಾಧಿಕಾರಿಗೆ ಸರ್ಕಾರ ಮಣಿತಿದೆ ಅಂದರೆ ಇಡೀ ಕರ್ನಾಟಕದ ಜನರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಜನರು ನಾವೆಲ್ಲರೂ ಸೇರಿ ಈ ಸರ್ಕಾರ ಮಾಡಿರಿ ಅಂಥೇಳಿ ನಮ್ಮ ಜನರ ಹಿತರಕ್ಷಣೆಯನ್ನು ಮಾಡಿ, ರೈತರ ಹಿತರಕ್ಷಣೆಯನ್ನು ಮಾಡಿ, ರಾಜ್ಯ ನೆಲ ಜಲದ ಹಿತರಕ್ಷಣೆ ಮಾಡಿರಿ ಅಂತ ಕೊಟ್ಟರೆ ಇವರು ಇಲ್ಲಿ ಪದಾಧಿಕಾರಿ ಮಾತು ಕೇಳಿ ಈ ಥರ ಅಲ್ಲಿ ಡೊಗ್ಗು ಸಲಾಮ್ ಹೊಡೆಯುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ. ಇದು ಇಡೀ ಸಮಸ್ತ ಕನ್ನಡಿಗರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಆಡಳಿತ ಮಾಡುವಂಥ ಯಾವುದೇ ನೈತಿಕ ಹಕ್ಕಿಲ್ಲ.